ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯಪ್ಪನಪಾಳ್ಯ ಬಳಿ ಇರುವ ಮಾಗಡಿ ಯೋಜನಾ ಪ್ರಾಧಿಕಾರದ ಅನುಮೋದಿತ ಸುಮಾರು 51 ನಿವೇಶನಗಳನ್ನು ಕುದೂರು ಗ್ರಾಮ ಪಂಚಾಯಿತಿ ಸರಿಯಾದ ರೀತಿಯಲ್ಲಿ ಸ್ಥಳ ಪರಿಶೀಲನೆ ನಡೆಸದೆ ಈ ಸ್ವತ್ತು ಮತ್ತು ಖಾತೆಗಳನ್ನು ಮಾಡುತ್ತಿದ್ದಾರೆ ಎಂದು ಕುದೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಿರೀಶ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸುಮಾರು ಒಂದು 51 ಸೈಟ್ಗಳನ್ನಾಗಿ ವಿಂಗಡಿಸಿರ್ತಾರೆ. ಇದರಲ್ಲಿ ಪಾರ್ಕ್ಗೆ ಜಾಗ ಬಿಟ್ಟಿದ್ದಾರೆ. ಆ ಪಾರ್ಕ್ನಲ್ಲಿ ಯಾವುದೇ ಒಂದು ಗಿಡನಾಗಲಿ ಒಂದು ಏನು ಪಾರ್ಕ್ ಯಾವ ಥರ ಇರಬೇಕೋ ಆ ಥರ ಅವ್ರು ಮಾಡಿಲ್ಲ. ಒಂದು ಸುಸಿ ಹಾಕೋದಾಗಲಿ ಪಾರ್ಕನ್ನು ಒಂದು ಡೆವಲಪ್ಮೆಂಟ್ ಮಾಡಿಲ್ಲ. ಆಮೇಲೆ ಇಲ್ಲಿ ಲೈಟ್ ಕಂಬಗಳನ್ನ ವಿದ್ಯುತ್ಗಾಗಿ ಲೈಟ್ ಕಂಬಗಳನ್ನ ಅಳವಡಿಸಿರ್ತಾರೆ. ಆ ಲೈಟ್ ಕಂಬಲ್ಲಿ ಸ್ಟ್ರೀಟ್ ಲೈಟು ಯಾವುದಕ್ಕೂ ಅಳವಡಿಸಿಲ್ಲ. ಮತ್ತು ಕುಡಿಯೋ ನೀರಿಗೆ ಒಂದು ಬೋರ್ವೆಲ್ ಹಾಕಿದ್ದಾರೆ. ಆ ಬೋರ್ವೆಲ್ ಚೆಕ್ ಮಾಡಿದಾಗ ಸುಮಾರು ಅರ್ಧ ಗಂಟೆ ತಾಸು ಅದು ಚೆಕ್ ಮಾಡಿದಾಗ ನೀರು ಬಂದಿಲ್ಲ. ಇವಾಗೇನೋ ಮಳೆ ಬಂದಿರೋದ್ರಿಂದ ಬರ್ಬೋದು ಗೊತ್ತಿಲ್ಲ. ಮತ್ತು ಆ ನೀರನ್ನ ಪೈಪ್ಲೈನ್ ಮಾಡಿಬಿಟ್ಟಿದ್ದಾರೆ ಹೊರತು ಅದು ಸಿಸ್ಟಮ್ಗಳನ್ನ ಕುಂಡ್ರಿಸಿಲ್ಲ ಇವರು. ಕುಡಿಯೋ ನೀರಿನ ವ್ಯವಸ್ಥೆನೂ ಸರಿ ಇಲ್ಲ. ಮತ್ತು ಈ ಒಳಚರಂಡಿ ವ್ಯವಸ್ಥೆ ಮಾಡಿದ್ದಾರೆ. ಒಳಚರಂಡಿ ವ್ಯವಸ್ಥೆ ಮಾಡಿ ಸುಮಾರು 51 ಸೈಟ್ಗೆ ಒಂದು ಸೆಪ್ಟಿ ಟ್ಯಾಂಕು ದೊಡ್ಡದಾಗಿ ಇದು ಇರಬೇಕು. ಪ್ರಾಧಿಕಾರದ ಒಂದು ಏನು ಕಂಡೀಷನ್ ಇದೆಯೋ ಆ ಕಂಡೀಷನಲ್ಲಿ ಮಾಡಿಲ್ಲ. ಇವರು ರೋಡ್ ಪಕ್ಕದಲ್ಲಿ ಹೋಗಿ ಚರಂಡಿ ಹೋಗೋಂಥ ಜಾಗದಲ್ಲಿ ಮನೆಗೆ ಸುಮಾರು ಒಂದು 30-40 ಸೈಟಿಗೆ ಮನೆಗೆ ಮಾಡ್ಕೊಳೋ ಥರ ಪಿಟ್ಕೊಂಡು ಈ ಥರ ಮಾಡಿದ್ದಾರೆ. ತುಂಬ ಅವೈಜ್ಞಾನಿಕವಾಗಿ ಇದು ಲೇಔಟ್ ನಿರ್ಮಾಣಗೊಂಡಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಪ್ರಾಧಿಕಾರದವರು ಯಾರು ಇದು BMRDಯಿಂದ ಯಾರು ಅಪ್ರೂವಲ್ ಕೊಟ್ಟಿದ್ದಾರೆ ಇವ್ರ ವಿರುದ್ಧನೂ ತನಿಖೆ ಆಗಬೇಕು. ಮತ್ತು ಇದೆಲ್ಲ ರೆಡಿಯಾಗಿ ಬಂದು ಪಂಚಾಯತಿಗೆ ಒಂದು ಮೀಟಿಂಗಲ್ಲಿ PDO ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇದನ್ನು ಮೀಟಿಂಗಲ್ಲಿ ಇಡ್ತಾರೆ. ಮೀಟಿಂಗಲ್ಲಿ ಎಲ್ಲ ಸದಸ್ಯರುಗಳು ಇದನ್ನು ಕರೆಕ್ಟ್ ಎಲ್ಲ ಸರ್ಕಾರದ ಆದೇಶ BMRD ಆದೇಶ ಇದೆಯಾ ಕರೆಕ್ಟಾಗಿ ಇದೆಯಾ ಅಂತ ಎಲ್ಲ ಪರಿಶೀಲನೆ ಮಾಡಿ ಇದನ್ನು ನೋಡಿಬಿಟ್ಟು ನೀವು ಮಾಡಿ ಅಂತ ಹೇಳಿದ್ರೆ ಇವರು ರೆಜುಲೇಷನ್ನಲ್ಲಿ ಆವತ್ತಿನ ದಿನ ಏನೂ ಬರೆಯಲ್ಲ. ಸುಮಾರು ಒಂದು 20 ದಿವಸ ಆದಮೇಲೆ ರೆಜುಲೇಷನ್ ಕಾಪಿನಲ್ಲಿ 20 ತಿಂಗಳ ನಂತರ ಇವರು ಎಲ್ಲರೂ ಸಹ ಬಹುಮತ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಸದಸ್ಯರೆಲ್ಲ ಅಂತ ಹೇಳಿ ಒಂದೇ ದಿನದಲ್ಲಿ 51 ಈಸತ್ ಮಾಡ್ತಾರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು PDO ಲೋಕೇಶ್ ಅವರು. ಇದು ಯಾವ ರೀತಿ ಅಂದರೆ ತುಂಬಾ ಹೇಳೋಕ್ಕಿಲ್ಲದಷ್ಟು ನಮ್ಮ ಕುದೂರು ಪಂಚಾಯತಿ ಅಕ್ರಮವಾಗಿ ನಡೀತಾ ಇದೆ. ಸಣ್ಣ ಪಟ್ಟ ಜನಸಾಮಾನ್ಯಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಹಾಗಾದರೆ ಇದು ಸದಸ್ಯರು ಬಹುಮತ ಸಿಕ್ಕಿದೆಯಾ ಸಿಕ್ಕಿಲ್ವಾ ಸರ್? ಬಹುಮತ ಸಿಕ್ಕಿಲ್ಲ. ಸದಸ್ಯರದ್ದು ಯಾರ್ದು ಬಹುಮತ ಸಿಕ್ಕಿಲ್ಲ. ಇದು ಅಧ್ಯಕ್ಷರು ಮತ್ತು PDO ಇವರಿಬ್ಬರು ನೇರ ಹೊಣೆ ಆಗ್ತಾರೆ. ಇದಕ್ಕೆ ನಾವು ಹೇಳಿದ್ದೀವಿ. ಇದು ಮತ್ತೆ ರೆಜುಲೇಷನ್ ಮಾಡಿಸಿದ್ದೀವಿ. ಮತ್ತೆ ಇನ್ನೊಂದು ಮೀಟಿಂಗಲ್ಲಿ ಇದು ನೀವು ಮಾಡಿರೋ ತಪ್ಪು ಇದು ಯಾವುದು ಪ್ರಾಧಿಕಾರದಲ್ಲಿ ಬಂದಿರೋಂಥ ಯಾವುದೇ ಥರ ಇದರಲ್ಲಿ ಇಲ್ಲ. ಇದು ನೀವೆಲ್ಲ ಸುಳ್ಳು ಹೋಗಿ ಇದು ಮಾಡ್ತಾ ಇದ್ದೀರಾ, ಜನಗಳಿಗೆ ದಾರಿ ತಪ್ಪಿಸ್ತಾ ಇದ್ದೀರಾ ಅಂತ ನಾವು ಮತ್ತೆ ಇದರಲ್ಲಿ ಪಂಚಾಯತಿ ಮೀಟಿಂಗಲ್ಲಿ ಮತ್ತೆ ರೆಜುಲೇಷನ್ ಮಾಡ್ತೀವಿ. ನಮ್ಮನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ಬೇಕು ನೀವು ಅಂತ ಮತ್ತೆ ಒಂದಿನ ಡೇಟ್ ತೊಗೊಂಡು ಈ ಜಮೀನು ಮಾಲೀಕರು ಅವ್ರನ್ನ ಕರೆಸಿ ಮತ್ತು PDO ಅವರು ಎಲ್ಲ ಸದಸ್ಯರುಗಳು ಬಂದು ನೋಡ್ತೀವಿ. ಇಲ್ಲಿ ಬಂದು ನೋಡಿದಾಗ ಯಾವುದು ನಾವು ಅಂದ್ಕೊಂಡಿರೋ ಥರ ಯಾವುದೂ ಅನುಕೂಲ ಇರೋಲ್ಲ. ಇಲ್ಲಿ ಇದು ತಪ್ಪು ಅಂತ ನಾವು ಅದನ್ನು ಖಂಡನೆ ಮಾಡ್ತೀವಿ. ಹ್ಞೂ ಅಂದ್ಕೊಂಡು ಇಲ್ಲಿ ಖಾತೆಗಳು ಮಾಡಿಕೊಡ್ತಾ ಇದ್ದಾರೆ. ಇದು ಇವತ್ತು PDO ಇಲ್ಲಿ ಇರ್ತಾರೆ, ಹೊರಟೋಗ್ತಾರೆ. ಮುಂದಿನ ದಿನ ಅಭಿವೃದ್ಧಿ ಆದರೆ ಇಲ್ಲಿ ಪಕ್ಕದಲ್ಲೇ ಒಂದು ಗ್ರಾಮ ಇದೆ. ಅವ್ರಿಗೆ ಈ ಪಿಟ್ಕೊಂಡು ಎಲ್ಲ ತುಂಬಿಕೊಂಡ್ರೆ ಎಲ್ಲಿಗೆ ಹೋಗಬೇಕು, ಯಾರ ಜಮೀನಿಗೆ ಹೋಗಬೇಕು? ಮುಂದೆ ನಮ್ಮ ಪಂಚಾಯತಿ ಹೊಣೆಯಾಗಿರುತ್ತೆ. ದಯವಿಟ್ಟು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಕ್ರಮ ಜರುಗಿಸಿ ನ್ಯಾಯ ಒದಗಿಸ್ಕೊಡ್ಬೇಕು. ಮತ್ತು ಇದು ಮುಂದೆ ತುಂಬವಾದ ಉಗ್ರವಾದ ಹೋರಾಟ ಇರುತ್ತೆ. ಇದ್ರ ಬಗ್ಗೆ ಈ ಜಮೀನು ಮಾಲೀಕರು ಇದಕ್ಕೆ ನೇರ ಹೊಣೆಗಾರ ಆಗ್ತಾರೆ. ಮತ್ತು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕೂಡಲೇ ಅವ್ರನ್ನ ವಜಾಗೊಳಿಸ್ಬೇಕು. ಅವ್ರು ಸಂಬಂಧಪಟ್ಟಂಗೆ ತನಿಖೆ ನಡೀಬೇಕು ಅಂತ ನಾನು ಈ ಪ್ರೆಸ್ ಮೀಟಲ್ಲಿ ಕೇಳ್ಕೊತಾ ಇದ್ದೀನಿ. ಪ್ರಾಧಿಕಾರದ ಪಾರ್ಕ್ ಬಗ್ಗೆ ಮಾತಾಡ್ತಾ ಇದ್ರಿ. ಹಾಗಾದರೆ ನೀವು ಹೇಳ್ತಾ ಇರುವಂಥ ಪಾರ್ಕ್ ಆದರೂ ಯಾವ್ದು ಸರ್? ನೋಡಿ, ಇಲ್ಲೇ ನಮ್ಮ ಬಲಭಾಗದಲ್ಲಿ ಇದೆ ಪಾರ್ಕ್. ನೋಡಿ, ಇಲ್ಲಿ ಯಾವುದೇ ಥರ ಒಂದು ಸಸಿಗಳನ್ನಾಗಲಿ ಒಂದು ಏನೂ ಹಾಕಿಲ್ಲ. ಬರೀ ಒಂದು ಇದು ತಂತಿ ಬೇಲಿಯನ್ನು ಅಳವಡಿಸ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಇದು ಬೋರ್ವೆಲ್ ಇದೆ, ಇದು ಕುಡಿಯೋ ನೀರಿಗೆ ಹಾಕಿದ್ದಾರೆ. ಇದು ಸುಮಾರು ಅರ್ಧ ತಾಸು ಸ್ಟಾರ್ಟ್ ಮಾಡೋದು, ಅದು ನೀರು ಬರಲೇ ಇಲ್ಲ ಅವತ್ತು. ಸುಮಾರು ನಮ್ಮ ಸದಸ್ಯರುಗಳು ಒಂದು 5-6 ಜನ ಅವತ್ತು 6-7 ಜನ ಸದಸ್ಯರು ಇಲ್ಲಿದ್ದರು. ಎಲ್ಲರೂ ಕಣ್ಣಲ್ಲಿ ನೋಡಿದ್ದಾರೆ. ಈ ಪಾರ್ಕಲ್ಲಿ ಯಾವುದೇ ಥರ ಗಿಡಗಳನ್ನಾಗಲಿ ಏನೇ ಆಗಲಿ ಏನೂ ಹಾಕಿಲ್ಲ. ಈ ಜಮೀನು ಹೆಂಗಿತ್ತು ಹಂಗೇ ಇದೆ. ನೀವು ನೋಡ್ಬೋದು, ಇದು ಜೀವಂತ ಸಾಕ್ಷಿ ಇದೆಲ್ಲ. ಆಮೇಲೆ ನೋಡಿ, ಇದು ಲೈಟ್ ಕಂಬಗಳಿದೆ. ಇದು ಯಾವುದಕ್ಕೂ ಒಂದು ಸ್ಟ್ರೀಟ್ ಲೈಟ್ ಇಲ್ಲ. ಸ್ಟ್ರೀಟ್ ಲೈಟ್ ಅಳವಡಿಸೋಕೆ ಹೋಗೇ ಇಲ್ಲ ಇವರು. ಬರೀ ಇವರು ಜಮೀನು ಸೈಟ್ ಮಾರ್ಬಿಟ್ಟು ದುಡ್ಡು ತಗೊಂಡು ಹೋಗ್ಬಿಡೋದು ಅಷ್ಟೇ.
ಇಲ್ಲಿ ನಾಳೆ ಯಾರು ಇದಕ್ಕೆ ಜವಾಬ್ದಾರ ಆಗ್ತಾರೆ ಏನು ಅನ್ನೋದು PDO ಅವರು ಇದನ್ನ ಗಮನ ತಗೊಳದಲ್ಲೇ ಈ ಸ್ವತ್ತು ಮಾಡಿದ್ದಾರೆ. ಈ ಖಾತೆನೂ ಮಾಡ್ತಾ ಇದ್ದಾರೆ, ಖಾತೆ ಆಲ್ರೆಡಿ ಮಾಡಿಕೊಟ್ಟಿದ್ದಾರೆ. ಇದು ತುಂಬ ದೂರ ಏನು ನಮ್ಮ ಪಂಚಾಯತಿ ಹೇಳೋಕ್ಕಾಗಬಾರ್ದು ಆ ಥರ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟವರು ಏನು ಮಾತಾಡೋಕೆ ಆಗ್ತಾ ಇಲ್ಲ, ಸದಸ್ಯರುಗಳಿಗೆ ಬೆಲೆ ಇಲ್ಲ, ಆ ಥರ ಆಗಿದೆ ನಮ್ಮ PDO ಇದು. ಹಾಗೆ ಮುಂದೆ ಹೋದರೆ ನೀವು ಆ ಗೇಟ್ ಹತ್ರ ಹೋದರೆ ಅಲ್ಲಿ ನೋಡ್ಬೋದು ಪಿಟ್ಗುಂಡಿ, ಈ ಸೇಫ್ಟಿ ಟ್ಯಾಂಕ್ ಎಲ್ಲಿ ಮಾಡಬೇಕು, ಅವ್ರ ಜಮೀನು ಒಳಗಡೆ ಮಾಡಬೇಕಾ, ಸರ್ಕಾರಿ ರಸ್ತೆ ಪಕ್ಕದಲ್ಲಿ ಮಾಡ್ತಾರ? ಅದು ಎಷ್ಟು ಇವಾಗ ಪ್ರಾಧಿಕಾರದಿಂದ ಇದು ಕೊಟ್ಟಿರ್ತಾರೆ, ಗೈಡ್ಲೈನ್ಸ್ ಪ್ರಕಾರ ಮಾಡ್ಬೇಕು ತಾನೆ. ಪ್ರಾಧಿಕಾರದವ್ರು ಹೆಂಗೆ ಇದಕ್ಕೆ ಅನುಮತಿ ಕೊಟ್ಟರು ಅಂತಲೇ ಗೊತ್ತಿಲ್ಲ. ಅನುಮತಿ ಪ್ರಾಧಿಕಾರದವ್ರು ಕೊಟ್ಟರಲ್ಲ, ಸ್ಥಳೀಯವಾಗಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗಮನಕ್ಕೆ ಬಂತಲ್ಲ. ಗಮನಕ್ಕೆ ಬಂದಿದ್ದ ತಕ್ಷಣ ಇದು ಏನು ಕರೆಕ್ಟ್ ಇದೆ, ಸತ್ಯ ಸುಳ್ಳ ಅನ್ನೋ ಪರಿಶೀಲನೆ ಮಾಡಬೇಕಲ್ಲ. ನಾವು ಪರಿಶೀಲನೆ ಮಾಡಿ ಅಂತ ಹೇಳಿದ ಸದಸ್ಯರು, ಇವರು ಅದನ್ನೇ ರೆಗ್ಯುಲೇಷನಲ್ಲಿ ಎಲ್ಲರ ಸಹಮತ ಇದೆ ಅಂತ ಹಾಕ್ಬಿಟ್ರು. ಇದನ್ನು ಇಲ್ಲ ಇವತ್ತು ಸರಿಪಡಿಸ್ತೀನಿ ನಾಳೆ ಸರಿಪಡಿಸ್ತೀನಿ ಅಂತ ಹೇಳ್ಕೊಂಡು ಇವಾಗಲ್ಲ ಖಾತೆ ಮಾಡ್ತಾ ಇದ್ದಾರೆ. ಇವ್ರು ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ಮುಂದಿನ ದಿನದಲ್ಲಿ ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಸರ್, ನಿಮ್ಮ ಅಂದಾಜಿನ ಪ್ರಕಾರ ಈಗ ಎಷ್ಟು ಖಾತೆಗಳಾಗಿದ್ದಾವೆ ಸರ್? ಸರ್, ಖಾತೆ ಇವಾಗ ಒಂದು 4-5 ಜನಕ್ಕೆ ಖಾತೆ ಆಗಿದೆ ಅಂತ ನನ್ನ ಮಾಹಿತಿ ಇದೆ. ಇನ್ನು ಮುಂದಕ್ಕೆ ಮಾಡೋಕ್ಕೆ ಎಲ್ಲ ರೆಡಿ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು. ಈ ನಮ್ಮ ಪಂಚಾಯತಿ ಅಧಿಕಾರಿಗಳನ್ನ, ಅಭಿವೃದ್ಧಿ ಅಧಿಕಾರಿಗಳನ್ನ, PDO ಲೋಕೇಶ್ ಅವ್ರನ್ನ ಇಮಿಡಿಯೇಟು ಅವ್ರ ವಿರುದ್ಧ ತನಿಖೆ ಆಗಬೇಕು. ಅಧ್ಯಕ್ಷ ವಿರುದ್ಧನೂ ತನಿಖೆ ಆಗಬೇಕು. ಇದು ಅಧ್ಯಕ್ಷ ಗೊತ್ತಿಲ್ಲದಲ್ಲ ಏನು ಮಾಡಲ್ಲ. ಇದು ನೇರ ಆರೋಪ ಇದೆ ಪಬ್ಲಿಕ್ಕಲ್ಲಿ. ಇದಕ್ಕೆ ಸೂಕ್ತವಾದ ತನಿಖೆ ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೋಡಿ, ಇದು ಸರ್ಕಾರಿ ರಸ್ತೆ ಪಕ್ಕದಲ್ಲೇ ಇದು ಒಂದು 10 ಅಡಿಗೆ 5-6 ಅಡಿಗೆ ಲೆಕ್ಕದಲ್ಲಿ ಒಂದು ಇಲ್ಲಿ ಸೆಪ್ಟಿ ಟ್ಯಾಂಕ್ ಮಾಡವ್ರೆ. ನಿಮಗೆ ಪಕ್ಕದಲ್ಲೇ ನೋಡಿ ಒಂದು ಮನೆಗಳೆಲ್ಲ ಕಾಣಿಸ್ತಾ ಇದ್ದಾವೆ ನಿಮಗೆ. 51 ಸೈಡ್ಗೆ ಇಷ್ಟು ಜಾಗ ಈ ಜಾಗ ಆದರೆ ಇದು ಏನು ಅವ್ರ ಸ್ವಂತ ಜಾಗ, ಇದು ಗೌರ್ಮೆಂಟ್ ರಸ್ತೆ ಪಕ್ಕದಲ್ಲಿರೋ ಜಾಗನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ತುಂಬ ಎಲ್ಲ ಅವ್ರ ಮನೆಗಳಿಗೆ ಹೋಗ್ಬಿಡ್ತದೆ. ಅವರೇ ನಿರ್ಮಿಸಿದಂಥ ಗಾಡೆ ಕಾಂಪೌಂಡ್ ನೋಡಿ ಎಲ್ಲಿದೆ, ಇದು ರಸ್ತೆಗೆ ಆಗ್ತಾ ಇದೆ. ಇದು ಪ್ರಾಧಿಕಾರದಿಂದನೇ ಇವ್ರಿಗೆ ಒಂದು ಸುತ್ತೋಲೆ ಇರುತ್ತೆ, ಏನಂತ ಯಾವುದೇ ಕೊಳಚೆ ನೀರು ಹಾಗೂ ಇನ್ನಿತರೆ ತ್ಯಾಜ್ಯಗಳನ್ನು ಸೇರ್ಪಡೆಯಾಗದಂತೆ ಕ್ರಮ ವಹಿಸ್ಬೋದು ಅಂತ. ಇವ್ರು ಮಾಡಿರೋದು ನೀವೇ ನೋಡಿ, ಇಲ್ಲೇ ಇದೆ. ಅದೇ ಪ್ರಕಾರ ಹೇಳ್ತದೆ ಕಾಯ್ದೆ, KTPC ಕಾಯ್ದೆ ಪ್ರಕಾರ 1961 ಅಡಿ ಸೂಕ್ತ ಕ್ರಮ ಜರುಗಿಸಲಾಗುವುದು. ಮತ್ತು ಇದನ್ನು ಕ್ಯಾನ್ಸಲ್ ಮಾಡೋ ಒಂದು ಇದಿರುತ್ತೆ. ಇದು ದಯವಿಟ್ಟು ಇದನ್ನು ರದ್ದು ಮಾಡಬೇಕು. ಪ್ರಾಧಿಕಾರ ಇದನ್ನು ಫಸ್ಟ್ ರದ್ದು ಮಾಡಬೇಕು. ಈ ಸತ್ತು ಖಾತೆಗಳನ್ನ ರದ್ದು ಮಾಡಬೇಕು. ಇದನ್ನು ಕರೆಕ್ಟಾಗಿ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಇಲ್ಲಿ ಏನಿದೆಯೋ ಎಲ್ಲ ಕರೆಕ್ಟಾಗಿ ಅನುಕೂಲ ಮಾಡಿಕೊಟ್ಟು ಇವರು ಮುಂದುವರಿಬೇಕು ಅನ್ನೋದು ನನ್ನ ಒಂದು ಕೂಗು. ಇದು ನೋಡಿ, ನೀವೇ ನೋಡಿ ಎಷ್ಟು ಅವೈಜ್ಞಾನಿಕವಾಗಿ ಇದೇ ರೋಡ್ ಪಕ್ಕಕ್ಕೆ ಫಿಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ಸುಮಾರು ಗ್ರಾಮ ಇದೆ. ಇದು ಹಳೆ ಒಂದು ಇದಿರಿ ಸುಮಾರು ಅವ್ರದ್ದು ನೋಡಿ, ಇದು ತುಂಬಿಕೊಂಡ್ರೆ ಎಲ್ಲಿಗೋಗುತ್ತೆ ನೀರು? ಇದು ತುಂಬಿಟ್ರೆ ಎಲ್ಲ 51 ಮನೆ ನಿವೇಶನಕ್ಕೆ ಇದು ಜಾಗ ಸಾಕ್ರಾ? ಎಷ್ಟು ಅವೈಜ್ಞಾನಿಕವಾಗಿ ಅಧಿಕಾರಿಗಳು ನಮ್ಮ ಕುದೂರು PDO ತುಂಬಾ ಏನು ಕಣ್ಕಾಣಿಸಲ್ವಾ? PDOಗೆ ಅಧ್ಯಕ್ಷ ಕಣ್ಕಾಣಿಸ್ತಾ ಇಲ್ವಾ? ಬಿಲ್ ಕಲೆಕ್ಟರ್ ಇವರು ನಮ್ಮ ಲೆಕ್ಕ ಪರಿಶೋಧಕರಿಗೆ ಏನು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಏನು ನೋಡ್ಬಿಟ್ಟು ಇಲ್ಲಿ ಬಂದು ಯಾರು ನೋಡೋದು? ನಾಳೆ ಅಧಿಕಾರಿಗಳು ಇರ್ತಾರೆ ಹೋಗ್ತಾರೆ, ಇಲ್ಲಿ ಸಾರ್ವಜನಿಕರಿಗೆ ಯಾರು ತೊಂದರೆ ಆದರೆ ಯಾರು ಬರ್ತಾರೆ? ಇದನ್ನು ಅತಿ ಶೀಘ್ರದಲ್ಲೇ ಇವ್ರಿಗೆ ಮಾಡಿಕೊಟ್ರೆ ಖಾತೆ ರದ್ದಾಗಬೇಕು, ಈ ಸತ್ತು ರದ್ದಾಗಬೇಕು. ಪ್ರಾಧಿಕಾರದಿಂದ ಏನು ಕೊಟ್ಟಿದ್ದಾರೆ ಅನುಮತಿ ಇದು ರದ್ದಾಗಿ ಕರೆಕ್ಟಾಗಿ ಏನು ಕಾನೂನು ಅಡಿಯಲ್ಲಿ ಏನಿದೆಯೋ ಅದನ್ನು ಜರುಗಿಸ್ಬೇಕು ಅಂತ ತಮ್ಮ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನನ್ನ ಮನವಿ ಸಲ್ಲಿಸ್ತಾ ಇದ್ದೀನಿ. ಇದೇನಾದರೂ ಕರೆಕ್ಟಾಗಿ ನಮ್ಮ ಮನವಿ ಸಲ್ಲಿಸಿ ಕರೆಕ್ಟಾಗಿ ಆಗಲ್ಲ, ತಾಲೂಕು ಮಟ್ಟದಲ್ಲಿ ಇದು ಉಗ್ರ ಹೋರಾಟ ಮಾಡ್ತೀನಿ ಇದ್ರ ಬಗ್ಗೆ.